ಬಣಗಳಾಗಿದೆ ಅನ್ನುವಂತ ಅನುಮಾನ ಮಾಡ್ತಾರೆ. ಒಂದ್ ಕಡೆ ಇವರು ಇಲ್ಲಿ ಮೈಸೂರಿಗೆ ಇನ್ನೊಂದ್ ಕಡೆ ಇದಕ್ಕೆ ಸಭೆ ಮಾಡಿದ್ದಾರೆ, ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಹೋಗ್ತೀವಿ, ವಾಲ್ಮೀಕಿ ನಿಗಮನ ವಿರೋಧಿಸಿ ಅನ್ನುವಂತ ಇದಾಗಿದೆ. ಹಂಗಾಗಿ ಅಲ್ಲಿ ಎರಡು ಬಣ ಆಗಿದೆ. ಇವರೆಲ್ಲರೂ ಇದಾರಲ್ಲ, ಅವ್ರ ಮೈ ಮೇಲೆ ಎಷ್ಟು ಕೇಸ್ಗಳಿದಾವಂತೆ? ಅವ್ರ ಅಫಿಡವಿಟ್ಸ್ ತಗೊಳ್ಳಿ. BJP ರಾಜ್ಯ ಅಧ್ಯಕ್ಷರು ಅಫಿಡವಿಟ್ ಸೈಡಲ್ಲಿ ಹಾಕಿದ್ದಾರೆ. ಮನಿ ಲಾಂಡ್ರಿಂಗು, ಕರಪ್ಷನ್ನು, ಚೋಟಾ ಸಿಗ್ನೇಚರು, ಬಡ ಸಿಗ್ನೇಚರು, ಯಾರನ್ನ ಜೈಲಿಗೆ ಹಾಕಿದ್ರು, ಯಾಕೆ ಯಡಿಯೂರಪ್ಪವ್ರನ್ನ 3 ವರ್ಷಕ್ಕೆ BJP ಅವ್ರು ತೆಗೆದ್ರು. ಇದೆಲ್ಲ ಹೊಲಸು. BJP ಹೊಲಸೇನಿದೆ, ಪಾದಯಾತ್ರೆಯಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಹೋಗಿರೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅವ್ರ ಮನೇಲಿ ಹುಡುಕಿರೋದ್ರಿಂದ ಅದನ್ನು ಅವ್ರು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಜನರ ಸೇವೆ ಮಾಡೋಕ್ಕೆ ಒಳ್ಳೆ ಜನರು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಚೇರ್ನ ಈಗ ಸದ್ಯಕ್ಕೆ BJP ಏನೇ ತಿಪ್ಪರ್ಲಾಗ ಹೊಡೆದ್ರೇನೋ ಚೇರು ಅಲ್ಲಾಡಲ್ಲ, ಅವರು ಅಲ್ಲಾಡಲ್ಲ, ಯಾರೂ ಅಲ್ಲಾಡಲ್ಲ, ನಾವು ಯಾರು ಅಲ್ಲಾಡಲ್ಲ. ಸರ್ಕಾರ ಸುಭದ್ರವಾಗಿ 5 ವರ್ಷ ಮುಗಿಸುತ್ತೆ. ಇದೆಲ್ಲ ಏನಂದರೆ ನೋಡಿ, ನೀವು ಕೇಳೋ ಪ್ರಶ್ನೆ ಏನು ಗೊತ್ತಾ, ನಮ್ಮಲ್ಲಿ ಈಗ BJP ಥರ ಒಡಕ್ತಾ ಇರ್ತಕ್ಕಂಥದ್ದು ಕೆಲಸ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿ. ಇವತ್ತು ನಾನು ಮಿನಿಸ್ಟ್ರ್ ಇದ್ದೀನಿ, ನಾಳೆ ಇಲ್ಲದೆ ಇರ್ಬೋದು. ಅದರ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನಿಮ್ದೇನಾದ್ರು ತೆಗಿತೀರಾ ಅಂತ? ಹಂಗಲ್ಲ. ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ. ಆದರೆ BJP ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಅವರು ಈ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಇಲ್ಲ, ಅಧಿಕಾರದ ದಾಹ, ಕೆಟ್ಟ ದಾಹ, ಆ ನಿಟ್ಟಿನ ಮೇಲೆ ಮಾಡ್ತಾ ಇದ್ದಾರೆ. ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅದರಿಂದ ಏನು ಉಪಯೋಗ ಇಲ್ಲ. ಅಲ್ರಿ, ಪ್ರಜಾಪ್ರಭುತ್ವನ ಹೋಗ್ಬಿಟ್ಟು ಉಲ್ಟಂಪಲ್ಟ ಮಾಡ್ತಕ್ಕಂಥದ್ದು ಕೆಲಸ ಏನಾರು ಮಾಡಿದೆ. ಅದೇ ಈ ಕೆಟ್ಟ ಬುದ್ಧಿಗೆ ಅವ್ರನ್ನ 62 ಕೂರಿಸಿದ್ದು. ಇನ್ನೂ ಕಂಟಿನ್ಯೂ ಮಾಡಲಿ, ಇನ್ನು 32 ಕೂರಿಸ್ತಾರೆ. ಸರಿ, ಅಲ್ಲ ಅವ್ರದ್ದು ಇನ್ನೊಂದು ಟೀಮ್ ಸಭೆ ಮಾಡಿದೆ, ಅದಕ್ಕೇನು ಹೇಳೋದು, ಒಂದು ಪ್ಲಾನ್ ಮಾಡಿರಿ. ಯತ್ನಾಳ್ ಅವ್ರ ಪ್ರಶ್ನೆಗೆ ವಿಜೇಂದ್ರ ಉತ್ತರ ಕೊಡಲಿ, ವಿಜೇಂದ್ರನ ಪ್ರಶ್ನೆಗೆ ಯತ್ನಾಳ್ ಅವ್ರ ಉತ್ತರ ಕೊಡಲಿ, ಸಾಕು. ಅವ್ರು ಹಿರಿಯರಂತೆ, ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ಏನ್ರಿ ಇದೆಲ್ಲ? ಬೆಳಗ್ಗೆ ಎದ್ದ ತಕ್ಷಣ ಕೆಟ್ಟದಾಗ ಬೈತಾ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಬೈತಾರೆ, BJPಗೆ ಬೈತಾರೆ, ಪಾರ್ಟಿಗೆ ಬೈತಾರೆ, ಇದೆಲ್ಲ ಬೈತಾರೆ. ಮಾನ ಮರ್ಯಾದೆ ಬಿಟ್ಟು ಇವ್ರು ಬೀದಿ ಫುಲ್ಲು ಹೋರಾಟ ಮಾಡ್ತಾರೆ. ಫಸ್ಟ್ ಹೋರಾಟ ಅಲ್ಲ, ಅವರೇ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರಿಗೆ ವಿಜೇಂದ್ರ ಅವರು ಫಸ್ಟ್ ಉತ್ತರ ಕೊಡಲಿ. ಆಮೇಲೆ ಭಾಳ ಕೀಳ್ಮಟ್ಟವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದಾರಲ್ಲ, ಸಿದ್ದರಾಮಯ್ಯವ್ರ ಸಾಧನೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗೆ ಆ ಗಂಧನೇ ಇಲ್ಲ ವಿಜೇಂದ್ರ ಅವರಿಗೆ. ಅವ್ರು ಶೂನ್ಯವಾಗಿ ಈ BJP ಅಧ್ಯಕ್ಷರಾಗಿ ಈ ಥರ ಮಾತಾಡ್ತಕ್ಕಂಥ ಅಭ್ಯಾಸ ಇದೆ. ಅದು ನಡೆಯೋದಿಲ್ಲ. ಇದೆಲ್ಲ ಕ್ಲೋಸ್ ಇನ್ನು BJP ಅವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ, ಜನರು ಮಾಡ್ತಾರೆ. ಖಾಸಗಿ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿನಿ ಶೂ ಹಾಕೊಂಡು ಬಂದಿಲ್ಲ ಅಂತೇಳಿ ಯಾಕೆ ಯಾವುದು ಪ್ರೈವೇಟಾ ಸರ್ಕಾರಿನ ಅಲ್ಲ ನೋಡೋಣ, ಇವತ್ತಾ ಹಾಗಾದ್ರೆ ನಾನು ಚೆಕ್ ಮಾಡ್ತೀನಿ. ಅದಕ್ಕೆಲ್ಲ ಕಾನೂನು ರೀತಿ ಏನಿರ್ತದೆ ಅದನ್ನು ರೂಲ್ಸ್ನ ನೋಡ್ತದೆ. ಆದಷ್ಟು ಮಕ್ಕಳನ್ನು ಶಾಲೆಯಿಂದ ಹೊರಗೆ ಹಾಕ್ತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲಿ ಇಲ್ಲ. ತಪ್ಪುಗಳಾದರೆ ಸರಿ ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ವಾರ್ನಿಂಗು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಲೆಟ್ ಮೀ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಆ್ಯಂಡ್ ದೆನ್ ಟೇಕ್ ಅ ಡಿಸಿಷನ್. ಹಾಂ, ಡೊನೇಷನ್ ಇಲ್ಲ, ಫೀಸ್ ಜಾಸ್ತಿ ತೊಗೊಳ್ತಾರೆ. ಇದರಲ್ಲಿದೆ, ನಾವು ಫೀಸ್ ಜಾಸ್ತಿ ತೊಗೊಳ್ತಾ ಇಲ್ಲ. ನೋ ಅದೇ ಹೇಳ್ತಾ ಇರೋದು. ಬಟ್ ಅದು ಸುಪ್ರೀಂ ಕೋರ್ಟಲ್ಲಿ ಅವ್ರು ಕೇಸ್ ಹಾಕ್ಕೊಂಡು ಅವ್ರು ನಡೆಸ್ಕೊಳ್ತಾರೆ. ನೀವು ಅದು ಸ್ವಲ್ಪ ಡೀಟೇಲ್ಸ್ ತೆಗೆದ್ರೆ ನಾನು ಹಿಂಗೆ ಸಾರ್ವಜನಿಕ ಇದರೊಳಗೆ ಚರ್ಚೆ ಮಾಡೋಕ್ಕೋಲ್ಲ. ಒಂದೇ ಹೇಳ್ತೀನಿ, ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸುಸಜ್ಜಿತವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಗೆ ಕೊಡಬೇಕು ಅಂತೇಳಿ ಆ ನಿಟ್ಟಿನ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾಕೆಂದರೆ ದೇ ಆರ್ ಆಲ್ಸೋ ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಬಟ್ ನೀವು ಇಷ್ಟು ತೊಗೊಳ್ಳಿ ಅಂತ ಹೇಳಿದ್ರೂ ಅವರು ಕೋರ್ಟಿಗೆ ಹೋದಾಗ ನನಗೆ ಸ್ವಲ್ಪ ಬಾಯಿ ಕಟ್ಟುತ್ತೆ. ಅದೇನು ಮಾಡೋಕ್ಕಲ್ಲ. ಕೋರ್ಟ್ ಏನು ಡಿಸಿಷನ್ ತೊಗೊಳುತ್ತೆ ಅದನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು. ಇಲ್ಲಿ ಎರಡು ಬಣಗಳಾಗಿದೆ ಅನ್ನುವಂಥ ಅನುಮಾನ ಮಾಡ್ತಾರೆ. ಒಂದ್ ಕಡೆ ಇವರು ಇಲ್ಲಿ ಮೈಸೂರಿಗೆ ಇನ್ನೊಂದ್ ಕಡೆ ಇದಕ್ಕೆ ಸಭೆ ಮಾಡಿದ್ದಾರೆ, ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಹೋಗ್ತೀವಿ, ವಾಲ್ಮೀಕಿ ನಿಗಮನ ವಿರೋಧಿಸಿ ಅನ್ನುವಂಥ ಇದಾಗಿದೆ. ಹಂಗಾಗಿ ಅಲ್ಲಿ ಎರಡು ಬಣ ಆಗಿದೆ. ಇವರೆಲ್ಲರೂ ಇದಾರಲ್ಲ, ಅವ್ರ ಮೈ ಮೇಲೆ ಎಷ್ಟು ಕೇಸ್ಗಳಿದಾವಂತೆ? ಅವ್ರ ಅಫಿಡವಿಟ್ಸ್ ತಗೊಳ್ಳಿ. BJP ರಾಜ್ಯ ಅಧ್ಯಕ್ಷರು ಅಫಿಡವಿಟ್ ಸೈಡಲ್ಲಿ ಹಾಕಿದ್ದಾರೆ. ಮನಿ ಲಾಂಡ್ರಿಂಗು, ಕರಪ್ಷನ್ನು, ಚೋಟಾ ಸಿಗ್ನೇಚರು, ಬಡ ಸಿಗ್ನೇಚರು, ಯಾರನ್ನ ಜೈಲಿಗೆ ಹಾಕಿದ್ರು, ಯಾಕೆ ಯಡಿಯೂರಪ್ಪವ್ರನ್ನ 3 ವರ್ಷಕ್ಕೆ BJP ಅವ್ರು ತೆಗೆದ್ರು. ಇದೆಲ್ಲ ಹೊಲಸು. BJP ಹೊಲಸೇನಿದೆ, ಪಾದಯಾತ್ರೆಯಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಹೋಗಿರೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅವ್ರ ಮನೇಲಿ ಹುಡುಕಿರೋದ್ರಿಂದ ಅದನ್ನು ಅವ್ರು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಜನರ ಸೇವೆ ಮಾಡೋಕ್ಕೆ
ಒಳ್ಳೆ ಜನರು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಚೇರ್ನ ಈಗ ಸದ್ಯಕ್ಕೆ ಬಿ ಜೆ ಪಿ ಏನೇ ತಿಪ್ಪರ್ಲಾಗ ಹೊಡೆದ್ರೇನು ಚೇರು ಅಲ್ಲಾಡಲ್ಲ, ಅವರು ಅಲ್ಲಾಡಲ್ಲ, ಯಾರೂ ಅಲ್ಲಾಡಲ್ಲ, ನಾವು ಯಾರು ಅಲ್ಲಾಡಲ್ಲ. ಸರ್ಕಾರ ಸುಭದ್ರವಾಗಿ 5 ವರ್ಷ ಮುಗಿಸುತ್ತೆ. ಇದೆಲ್ಲ ಏನಂದರೆ ನೋಡಿ, ನೀವು ಕೇಳೋ ಪ್ರಶ್ನೆ ಏನು ಗೊತ್ತಾ, ನಮ್ಮಲ್ಲಿ ಈಗ ಬಿ ಜೆ ಪಿ ಥರ ಒಡಕ್ತಾ ಇರ್ತಕ್ಕಂಥದ್ದು ಕೆಲಸ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿದೆ. ಇವತ್ತು ನಾನು ಮಿನಿಸ್ಟ್ರ್ ಇದ್ದೀನಿ, ನಾಳೆ ಇಲ್ಲದೆ ಇರ್ಬೋದು. ಅದ್ರ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನಿಮ್ದೇನಾದ್ರು ತೆಗಿತೀರಾ ಅಂತ. ಹಾಗಲ್ಲ, ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ. ಆದರೆ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಅವರು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲ, ಅಧಿಕಾರದ ದಾಹ, ಕೆಟ್ಟ ದಾಹ, ಆ ನಿಟ್ಟಿನ ಮೇಲೆ ಮಾಡ್ತಾ ಇದ್ದಾರೆ. ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ, ಅದು ನಿಮಗೆ ಕಾಣಿಸ್ತಾ ಇದೆ. ಅದರಿಂದ ಏನು ಉಪಯೋಗ ಇಲ್ಲ. ಅಲ್ರಿ, ಪ್ರಜಾಪ್ರಭುತ್ವನ ಹೋಗ್ಬಿಟ್ಟು ಉಲ್ಟಂಪಲ್ಟ ಮಾಡ್ತಕ್ಕಂಥದ್ದು ಕೆಲಸ ಏನಾರು ಮಾಡಿದೆ. ಅದೇ ಈ ಕೆಟ್ಟ ಬುದ್ಧಿಗೆ ಅವ್ರನ್ನ 62 ಕೂರಿಸಿದ್ದು, ಇನ್ನೂ ಕಂಟಿನ್ಯೂ ಮಾಡಲಿ, ಇನ್ನು 32 ಕೂರಿಸ್ತಾರೆ. ಸರ್, ಈಗ ಅಲ್ಲ, ಅವ್ರದ್ದು ಇನ್ನೊಂದು ಟೀಮ್ ಸಭೆ ಮಾಡಿದೆ. ಲಿಂಬಾವಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ, ಭಿನ್ನಮತ ಬಿಜೆಪಿಯಲ್ಲಿ ಇರುವಂಥದ್ದು. ಅದಕ್ಕೇನೆ ಹೇಳೋದು, ಒಂದು ಪ್ಲ್ಯಾನ್ ಮಾಡಿರಿ. ಯತ್ನಾಳ್ ಅವ್ರ ಪ್ರಶ್ನೆಗೆ ವಿಜೇಂದ್ರ ಉತ್ತರ ಕೊಡಲಿ, ವಿಜೇಂದ್ರನ ಪ್ರಶ್ನೆಗೆ ಯತ್ನಾಳ್ ಅವ್ರ ಉತ್ತರ ಕೊಡಲಿ, ಸಾಕು. ಅವ್ರು ಹಿರಿಯರಂತೆ, ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ಏನ್ರಿ ಇದೆಲ್ಲ? ಬೆಳಗ್ಗೆ ಎದ್ದ ತಕ್ಷಣ ಕೆಟ್ಟದಾಗ ಬೈತಾ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಬೈತಾರೆ, ಬಿ ಜೆ ಪಿಗೆ ಬೈತಾರೆ, ಪಾರ್ಟಿಗೆ ಬೈತಾರೆ, ಇದೆಲ್ಲ ಬೈತಾರೆ. ಮಾನ ಮರ್ಯಾದೆ ಬಿಟ್ಟು ಇವ್ರು ಬೀದಿ ಫುಲ್ಲು ಹೋರಾಟ ಮಾಡ್ತಾರೆ. ಫಸ್ಟ್ ಹೋರಾಟ ಅಲ್ಲ, ಅವರೇ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರಿಗೆ ವಿಜೇಂದ್ರ ಅವರು ಫಸ್ಟ್ ಉತ್ತರ ಕೊಡಲಿ. ಆಮೇಲೆ ಭಾಳ ಕೀಳ್ಮಟ್ಟವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದಾರಲ್ಲ, ಸಿದ್ದರಾಮಯ್ಯವ್ರ ಸಾಧನೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗೆ ಆ ಗಂಧನೇ ಇಲ್ಲ ವಿಜೇಂದ್ರ ಅವರಿಗೆ. ಅವ್ರು ಶೂನ್ಯವಾಗಿ ಈ ಬಿ ಜೆ ಪಿ ಅಧ್ಯಕ್ಷರಾಗಿ ಈ ಥರ ಮಾತಾಡ್ತಕ್ಕಂಥ ಅಭ್ಯಾಸ ಇದೆ. ಅದು ನಡೆಯೋದಿಲ್ಲ. ಇದೆಲ್ಲ ಕ್ಲೋಸ್. ಇನ್ನು ಬಿ ಜೆ ಪಿಯವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ, ಜನರು ಮಾಡ್ತಾರೆ. ಖಾಸಗಿ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿನಿ ಶೂ ಹಾಕೊಂಡು ಬಂದಿಲ್ಲ ಅಂತೇಳಿ ಆಕೆ ಹೊರಗೆ ನಿಲ್ಲಿಸುವಂಥ ಕೆಲಸ ಯಾವುದು ಪ್ರೈವೇಟಾ ಸರ್ಕಾರಿನ ಅಲ್ಲ ನೋಡೋಣ, ಇವತ್ತಾ ಹಾಗಾದ್ರೆ ನಾನು ಚೆಕ್ ಮಾಡ್ತೀನಿ. ಅದಕ್ಕೆಲ್ಲ ಕಾನೂನು ರೀತಿ ಏನಿರ್ತದೆ ಅದನ್ನು ರೂಲ್ಸ್ನ ನೋಡ್ತದೆ. ಆದಷ್ಟು ಮಕ್ಕಳನ್ನು ಶಾಲೆಯಿಂದ ಹೊರಗೆ ಹಾಕ್ತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲಿ ಇಲ್ಲ. ತಪ್ಪುಗಳಾದರೆ ಸರಿ ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ವಾರ್ನಿಂಗು ಇದನ್ನೆಲ್ಲ ಮಾಡಬೇಕಾಗತ್ತೆ. ಲೆಟ್ ಮೀ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಆ್ಯಂಡ್ ದೆನ್ ಟೇಕ್ ಎ ಡಿಸಿಷನ್. ಹಾಂ, ಡೊನೇಷನ್ ಇಲ್ಲ, ಫೀಸ್ ಜಾಸ್ತಿ ತೊಗೊಳ್ತಾರೆ. ಇದರಲ್ಲಿದೆ, ನಾವು ಫೀಸ್ ಜಾಸ್ತಿ ತೊಗೊಳ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರೋದು. ಬಟ್ ಅದು ಸುಪ್ರೀಂ ಕೋರ್ಟಲ್ಲಿ ಅವ್ರು ಕೇಸ್ ಹಾಕ್ಕೊಂಡು ಅವ್ರು ನಡೆಸ್ಕೊಳ್ತಾರೆ. ನೀವು ಅದು ಸ್ವಲ್ಪ ಡೀಟೇಲ್ಸ್ ತೆಗೆದ್ರೆ, ನಾನು ಹಿಂಗೆ ಸಾರ್ವಜನಿಕ ಇದರೊಳಗೆ ಚರ್ಚೆ ಮಾಡೋಕ್ಕೋಲ್ಲ. ಒಂದೇ ಹೇಳ್ತೀನಿ, ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸುಸಜ್ಜಿತವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಗೆ ಕೊಡಬೇಕು ಅಂತೇಳಿ ಆ ನಿಟ್ಟಿನ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾಕೆಂದರೆ ದೇ ಆರ್ ಆಲ್ಸೋ ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಬಟ್ ನೀವು ಇಷ್ಟು ತೊಗೊಳ್ಳಿ ಅಂತ ಹೇಳಿದ್ರೂ ಅವರು ಕೋರ್ಟಿಗೆ ಹೋದಾಗ ನನಗೆ ಸ್ವಲ್ಪ ಬಾಯಿ ಕಟ್ಟುತ್ತೆ. ಅದೇನು ಮಾಡೋಕ್ಕಲ್ಲ. ಕೋರ್ಟ್ ಏನು ಡಿಸಿಷನ್ ತೊಗೊಳುತ್ತೆ ಅದನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್.